ಕಾರ್ಮಿಕರ ಪರವಾದ ಬಜೆಟ್ ಮಂಡಿಸಬೇಕು. ಕಾರ್ಮಿಕರ ಪರವಾದ ನೀತಿಗಳನ್ನು ರಾಜ್ಯದಲ್ಲಿ ರೂಪಿಸಬೇಕು. ಕನಿಷ್ಠ ವೇತನ ಜಾರಿ ಮಾಡಬೇಕು ಮತ್ತು ಬಿಸಿಯೂಟ, ಅಂಗನವಾಡಿ, ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡುವವರನ್ನು ಖಾಯಂ ಮಾಡಬೇಕು ಎಂದು ಆಗ್ರಹಿಸಿ ಮಾರ್ಚ್ 3ರಿಂದ ಸಿಐಟಿಯು ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಯಲಿದೆ ಎಂದು ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ತಿಳಿಸಿದ್ದಾರೆ. 35,000 ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಿ ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದಂತ ಒಂದು ಬೇಡಿಕೆ ಇದೆ. ಸೊ ಈಗ ನಾವು ಈ ಹೋರಾಟವನ್ನ ಈ ಒಂದು ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಬಹಳಷ್ಟು ಜನ ಇಷ್ಟೊಂದು ಕೊಡ್ಲಿಕ್ಕೆ ಆಗತ್ತಾ ಅಂತಕ್ಕಂಥ ಒಂದು ಅಂಶವನ್ನು ಕೂಡ ಹೇಳ್ತಾರೆ. ಆದ್ರೆ ನಾವು ಒಂದಿಲ್ಲಿ ತಿಳ್ಕೋಬೇಕು, ಕರ್ನಾಟಕ ಅನ್ನುವಂಥದ್ದು ಶ್ರೀಮಂತರ ರಾಜ್ಯಗಳ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದ್ದೀವಿ. 271 ಬಿಲಿಯಾಧಿಪತಿಗಳಲ್ಲಿ 27 ಬಿಲಿಯಾಧಿಪತಿಗಳು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಇನ್ವೆಸ್ಟ್ ಮಾಡಿದ್ದಾರೆ. ಮಾತ್ರ ಅಲ್ಲ, ಜಿಡಿಪಿಗೆ, ನಮ್ಮ ದೇಶದ ಜಿಡಿಪಿಗೆ 8.2% ಅಷ್ಟು ಕಾಣಿಕೆಯನ್ನ ಕರ್ನಾಟಕ ಕೊಡ್ತಾ ಇದೆ. ಮತ್ತು ಹಾಗೇನೆ GST ಯಲ್ಲಿ ಕೂಡ ನಾವು ಇವತ್ತು 2ನೇ ಸ್ಥಾನದಲ್ಲಿ ಇದೀವಿ ಅನ್ನುವಂತ ಅಂಶ ನೋಡ್ಬೇಕಂದ್ರೆ, ಇವತ್ತು ಸಂಪತ್ತು ಅನ್ನುವಂಥದ್ದು ಕರ್ನಾಟಕದಲ್ಲಿ ಇದೆ ಅನ್ನುವಂಥದಕ್ಕೆ ಈ ಅಂಶಗಳು ಇವತ್ತು ನಾವು ನೋಡ್ಬೋದಾಗಿದೆ. ಆದ್ರೆ ಇಂಥದೇ ಒಂದು ಕರ್ನಾಟಕದ ಒಳಗಡೆ ಇವತ್ತು ಕೂಡ BPL ಕಾರ್ಡ್ ಅನ್ನ ಇಟ್ಕೊಂಡು ಅತ್ಯಂತ ಕಡು ಬಡತನದಲ್ಲಿ ವಾಸ ಮಾಡತಕ್ಕಂಥ ಕುಟುಂಬಗಳ ಸಂಖ್ಯೆ 1,20,00,000 ಇದೆ. ಆ 1,20,00,000ದಲ್ಲಿ ಯಾರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಸಂಘಟಿತ ಕ್ಷೇತ್ರದ ಒಂದು ಕುಟುಂಬಗಳಿಗೆ ಸೇರಿದಂತವರು. ಸ್ಕೀಮ್, ಅಂಗನವಾಡಿ, ಬಿಸಿಯೂಟ, ಆಶಾ, ಪ್ಲಾಂಟೇಶನ್, ಬೀಡಿ ಮತ್ತು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಮನೆ ಕೆಲಸಗಾರರು, ಮತ್ತು ಬೀದಿ ಬದಿ ವ್ಯಾಪಾರಸ್ಥರು, ಹೂ ಮಾರಾಟ ಮಾಡ್ಕೊಳ್ಳುವಂತವರು. ಸೊ ಈ ತರದ ಒಂದು ಕಾರ್ಮಿಕರನ್ನೇ ಇವತ್ತು ಈ ರಾಜ್ಯದ BPL ಒಂದು ಫ್ಯಾಮಿಲಿಗಳಾಗಿ ಇವತ್ತಿದಾವೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಅದಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥ ಅಂಶ, ಇವತ್ತು ಕನಿಷ್ಠ ವೇತನ ಪರಿಷ್ಕರಣೆ ಆಯ್ತು ಅಂತ ಹೇಳಿದ್ರೆ ಸುಮಾರು ಕರ್ನಾಟಕದಲ್ಲಿ 105 ವಲಯಗಳು ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಬರ್ತವೆ. ಆ 105 ವಲಯಗಳನ್ನ ನಾವು ತಗೊಂಡಾಗ ಕನಿಷ್ಠ ಅಂತ ಹೇಳಿದ್ರೆ 1ರಿಂದ 1.5 ಕೋಟಿ ಕಾರ್ಮಿಕರಿಗೆ ಇದು ಸಹಾಯ ಆಗ್ತದೆ. ಸೊ ಇವತ್ತು ಆ ಕನಿಷ್ಠ ವೇತನ ಪರಿಷ್ಕರಣೆ ಆಗದೆ ಇರುವಂತ ಒಂದೇ ಕಾರಣಕ್ಕೇನೆ ಇವತ್ತು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇರ್ಬೋದು, RDPR ನಲ್ಲಿ ಕೆಲಸ ಮಾಡುವಂತ ಗ್ರಾಮ ಪಂಚಾಯತಿ ನೌಕರು ಇರ್ಬೋದು, ಪ್ಲಾಂಟೇಶನ್, ಬೀಡಿ, ಮುನ್ಸಿಪಾಲಿಟಿ ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವಂತ ಮತ್ತು KPTCL ಅಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕರು ಇರ್ಬೋದು. ಇವರೆಲ್ಲರದು ಕೂಡ ಕನಿಷ್ಠ ವೇತನ ಜಾರಿ ಮಾಡಿ ಅಂತ ಹೇಳಲಿಕ್ಕೆ ಹೋದಾಗ ಅವರೆಲ್ಲ ಹೇಳ್ತಾ ಇರೋದು ಕನಿಷ್ಠ ವೇತನ ಪರಿಷ್ಕರಣೆ ಆಗಿಲ್ಲ, ಹಾಗಾಗಿ ನಾವೇನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯಗಳನ್ನ ಕೊಡ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಆದ್ರೆ ಇವತ್ತು ಕನಿಷ್ಠ ವೇತನ ಟ್ರೈಪಾರ್ಟಿಯೇಟ್ ಇದು ಕಮಿಟಿ ಒಳಗಡೆ ಅಂತಿಮವಾಗಿಲ್ಲ, ಕೋರ್ಟ್ ಅಲ್ಲಿದೆ. ಕೋರ್ಟ್ ಅಲ್ಲಿ ಇವತ್ತು ನಮ್ಮ ರಾಜ್ಯದ ಮಾಲೀಕರೆಲ್ಲ ಹೋಗಿ ಇಷ್ಟೊಂದು ಕೊಡ್ಲಿಕ್ಕೆ ನಮಗೆ ಕಷ್ಟ ಇದೆ, ಕನಿಷ್ಠ ವೇತನವನ್ನ ಜಾರಿ ಮಾಡೋದು ಇದು ಕಷ್ಟ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಸಿಂಗಲ್ ಬೆಂಚ್ ವೈಜ್ಞಾನಿಕವಾಗಿ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದೆ. ಸೊ ಆದ್ರೆ ಇದು ಏನು ಇವರು ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳಿದ ನಂತರದಲ್ಲಿ ಇದು ಮಾಲೀಕರು ಡಬಲ್ ಬೆಂಚ್ಗೆ ಅಪೀಲ್ ಹೋಗಿದ್ದಾರೆ. ಡಬಲ್ ಬೆಂಚ್ ಮತ್ತೆ ಇವತ್ತು ರೀಬ್ಯಾಕ್ ಮಾಡಿದೆ. ಆ ರೀಬ್ಯಾಕ್ ಮಾಡಿರೋ ಕಾರಣ ಇನ್ನೂ ಕೂಡ ಅದು ಸಿಂಗಲ್ ಬೆಂಚ್ ಅಲ್ಲೇ ಕೂತಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ವಿವಾದವನ್ನ ಬಗೆಹರಿಸಿ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಬೇಕಾದಂತ ಒಂದು ಸ್ಟೆಪ್ ಅನ್ನ ತಗೋಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಒತ್ತಾಯ ಮಾಡ್ತಾ ಇದೀವಿ. ಮತ್ತೆ ನೀವು ಒಂದು ತಿಳ್ಕೋಬೇಕು, 2019-20 ನಮ್ಮ ರಾಜ್ಯದ ಈ ಕೈಗಾರಿಕಾ ವಾರ್ಷಿಕ ಸಮೀಕ್ಷೆಯ ಪ್ರಕಾರ ಅದರಲ್ಲಿ ಒಂದು ಮಾಲೀಕರ ಇದು ಪಾಲೆಷ್ಟು ಹೋಗುತ್ತೆ, ಕಾರ್ಮಿಕರ ಪಾಲೆಷ್ಟು ಹೋಗುತ್ತೆ ಅಂತಕ್ಕಂಥದ್ದನ್ನ ಅವರು ಏನೊಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದರ ಪ್ರಕಾರದಲ್ಲಿ ಮಾಲೀಕರ ಪಾಲು 2019-20 37.87% ಅವರ ಲಾಭ ಇದ್ದದ್ದು ಇವತ್ತು 48.84%ಗೆ ಇವತ್ತು ಇನ್ಕ್ರೀಸ್ ಆಗಿದೆ. ಅದೇ ಕಾರ್ಮಿಕರ ಪಾಲು 2019-20 20.24% ಇದ್ದದ್ದು 22-23ಕ್ಕೆ 17.10%ಗೆ ಇಳಿದಿದೆ. ಆದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಇವತ್ತು ಮಾಲೀಕರ ಪಾಲು ಹೆಚ್ಚಾಗ್ತಾ ಇದೆ, ಸಂಪತ್ತು ಅನ್ನೋದು ಕ್ರೋಢೀಕರಣ ಆಗ್ತಾ ಇದೆ. ಆದ್ರೆ ಇವತ್ತು ದುಡಿಯುವಂತ ಜನರ ಒಂದು ಕೂಲಿ ಅನ್ನುವಂಥದ್ದು, ವೇತನ ಅನ್ನುವಂಥದ್ದು ಇವತ್ತು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗಿದೆ. ಮತ್ತೆ ಅಷ್ಟೇ ಅಲ್ಲದೇನೆ 100ಕ್ಕೆ 51.9% ಅಷ್ಟು, ಹೆಚ್ಚು ಕಮ್ಮಿ 52% ಅಷ್ಟು ಎಲ್ಲ ಕಡೆಗಳಲ್ಲೂ ಕೂಡ ಕಾಯಂ ಅಲ್ಲದ ಸ್ವರೂಪಗಳಲ್ಲಿ ಕಾರ್ಮಿಕರನ್ನ ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ಗುತ್ತಿಗೆ, ಹೊರಗುತ್ತಿಗೆ, ಆಮೇಲೆ ಇದು ದಿನಗೂಲಿ, ಕ್ಯಾಶುಯಲ್, ಆಮೇಲೆ ಪ್ರಾಜೆಕ್ಟಿನ ಹೆಸರಲ್ಲಿ, ಗೆಸ್ಟ್ ಅನ್ನುವಂತ ಹೆಸರಲ್ಲಿ, ಸಂಭಾವನೆ ಅನ್ನುವಂತ ಹೆಸರಿನಲ್ಲಿ, ಗೌರವಧನ ಅನ್ನುವಂತ ಹೆಸರಿನಲ್ಲಿ
ಸೊ ಮತ್ತು ಟ್ರೈನಿ, ಅಪ್ರೆಂಟಿಸ್, ಸೊ ಈ ತರದ ಬೇರೆ ಬೇರೆ ಹೆಸರುಗಳಲ್ಲಿ ಕಾರ್ಮಿಕರನ್ನ ಮತ್ತು ಸೇವಾ ವಲಯದಲ್ಲಿ, ಉತ್ಪಾದನಾ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆಲಸ ಮಾಡಿಸ್ತಾ ಇದ್ದಾರೆ. ಇವತ್ತು ಅವರು ವರ್ಷಗಟ್ಟಲೆ 10 ವರ್ಷ 15 ವರ್ಷ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಿ ಸೊ ಯಾರೋ ಒಬ್ರು ಕಾಯಂ ಕಾರ್ಮಿಕ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗಿ ಬಂದು ಕೂಡ್ಲೇನೆ ಇವರು ಕೆಲಸ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಮಿನಿಮಮ್ ವೇಜ್ ಅಂತೇಳಿ ಹೆಸರಿಗೆ ಇದ್ರೂ ಕೂಡ ಆ ಕನಿಷ್ಠ ವೇತನವನ್ನ ಕಾರ್ಮಿಕರಿಗೆ ಕೊಟ್ಟು ಮತ್ತೆ ಗುತ್ತಿಗೆದಾರರು ಹಿಂದೆಯಿಂದ ಆ ಒಂದು ವೇತನವನ್ನ ವಾಪಸ್ ಪಡಿತಕ್ಕಂತ ಒಂದು ಕ್ರೂರವಾದಂತ ವ್ಯವಸ್ಥೆನೂ ಕೂಡ ಇವತ್ತು ಕರ್ನಾಟಕದಲ್ಲಿದೆ. ಸೊ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ನಾವಿವತ್ತು CITU ಅದಕ್ಕೊಂದು ಆಲ್ಟರ್ನೇಟ್ ಹೇಳ್ತಾ ಇದೀವಿ. ಗುತ್ತಿಗೆ ಕಾರ್ಮಿಕ ಅನ್ನುವಂತ ಜೀತ ಪದ್ಧತಿಯಿಂದ ಕಾರ್ಮಿಕರನ್ನ ಇವತ್ತು ಹೊರಗಡೆ ತರಬೇಕು ಅಂತ ಹೇಳಿದ್ರೆ ನಮಗೆ 2 ದಾರಿ ಇದೆ. ಒಂದೇನಂತ ಹೇಳಿದ್ರೆ ಪರ್ಮನೆಂಟ್ ಸ್ಟೇಟಸ್ ಅನ್ನ ಇವತ್ತು ಅವರಿಗೆ ಕೊಡಬೇಕು. ಆ ಪರ್ಮನೆಂಟ್ ಸ್ಟೇಟಸ್ ಕೊಡಬೇಕು ಅಂತಾರೆ ಇವತ್ತಿನ ನಮ್ಮ ರಾಜ್ಯದ ಕಾನೂನುಗಳಲ್ಲಿ ಅವಕಾಶಗಳು ಕಡಿಮೆ ಇರೋದ್ರಿಂದ ಕನ್ಫರ್ಮೆಂಟ್ ಆಫ್ ಪರ್ಮನೆಂಟ್ ಸ್ಟೇಟಸ್ ಟು ಟೆಂಪರರಿ ವರ್ಕ್ಮೆಂಟ್ ಅನ್ನುವಂತ ಒಂದು ಕಾಯ್ದೆಯನ್ನ ನೀವು ಜಾರಿಗೆ ತರಬೇಕು ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ. ಮತ್ತ ಹಾಗೇನೆ ಸರ್ಕಾರದ ವಿಭಾಗಗಳಲ್ಲಿ ಕೆಲಸ ಮಾಡತಕ್ಕಂತ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವಂತ ಔಟ್ಸೋರ್ಸ್ ಎಂಪ್ಲಾಯೀಸ್ ಅನ್ನ ಇವತ್ತು ಕಾಯಂ ಮಾಡ್ಲಿಕ್ಕೆ ನಮ್ಮ ರಾಜ್ಯದ ನಾಗರಿಕ ಸೇವಾ ನಿಯಮಾವಳಿಗಳೇನಿದಾವೆ ಅಂದ್ರೆ KCSR ರೂಲ್ಸ್ ಏನಿದೆ ಆ ರೂಲ್ಸ್ಗೆ ಒಂದು ತಿದ್ದುಪಡಿಯನ್ನ ತರಬೇಕು ಅನ್ನುವಂಥದ್ದನ್ನ ನಾವೀ ಒಂದು ಹೋರಾಟದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಬಿಜೆಪಿ ಸರ್ಕಾರ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲೇನೆ ಅವರು ತರಲಿಕ್ಕಿದ್ದಂತಹ ಹಲವಾರು ನೀತಿಗಳನ್ನ ರಾಜ್ಯ ಸರ್ಕಾರವನ್ನು ಮುಂದುವರಿಸ್ತಾ ಇದೆ, ಕಾಂಗ್ರೆಸ್ ಸರ್ಕಾರನು ಕೂಡ ಮುಂದುವರಿಸ್ತಾ ಇದೆ. ಕಾರ್ಮಿಕರ ಪ್ರಶ್ನೆಗಳಲ್ಲಿ ನಾವು ಪದೇ ಪದೇ ಹೇಳ್ತಿದ್ದೀವಿ, ಕರ್ನಾಟಕದ ರಾಜ್ಯದ ಆರ್ಥಿಕತೆ ಬೆಳಿಬೇಕು ಅಂದ್ರೆ ದೇಶದ ಒಟ್ಟು ಉತ್ಪನ್ನಗಳಿಗೆ GDP ಅಂತ ಏನು ಹೇಳ್ತಾರೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ, ಅದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವಂತಹ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅದರ ಉತ್ಪಾದನೆಯ ಬೆನಿಫಿಟ್ ಕಾರ್ಮಿಕರಿಗೆ ಮತ್ತು ರಾಜ್ಯಕ್ಕೆ ಉಳಿಬೇಕು, ರಾಜ್ಯದ ಜನತೆಗೆ ಉಳಿಬೇಕಾದ್ರೆ ಕೂಲಿಯ ಪ್ರಮಾಣ ಜಾಸ್ತಿ ಆಗಬೇಕು. ಆ ಕೂಲಿಯ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಅವ್ರು ತಯಾರಿಲ್ಲ. ಕನಿಷ್ಠ ವೇತನ ಹೆಚ್ಚಾಗಿಲ್ಲ. ಕಳೆದ ಬಿಜೆಪಿ ಸರ್ಕಾರ ಅನುಸರಿಸಿದಂತಹ ನೀತಿಗಳನ್ನೇ ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ. ಇತ್ತೀಚೆಗೆ ಮಾನ್ಯ ಕಾರ್ಮಿಕ ಸಚಿವರು ನಾವು ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಹೇಳಿತ್ತು ಅದರ ಪ್ರಕಾರ ಕನಿಷ್ಠ ವೇತನವನ್ನು ನಿಗದಿಪಡಿಸಲಿಕ್ಕೆ ಅವ್ರು ಮುಂದಾಗ್ತಿಲ್ಲ. ಅದರ ಪ್ರಕಾರ ಹೋದರೆ 31,000 ರೂಪಾಯಿ ಕನಿಷ್ಠ ವೇತನ ಅನ್ಸ್ಕಿಲ್ಡ್ ವರ್ಕರ್ಗೆ, ಅಕುಶಲ ಕಾರ್ಮಿಕರಿಗೆ ನಿಗದಿಪಡಿಸಬೇಕಂತದ್ದು ಬರ್ತದೆ ಮಾಸಿಕವಾಗಿ. ಅದನ್ನು ಮಾಡಲಿಕ್ಕೆ ಸರ್ಕಾರ ತಯಾರಾಗ್ತಾ ಇಲ್ಲ. ಬದಲಾಗಿ ಹಲವಾರು ಕ್ಷೇತ್ರಗಳಲ್ಲಿ ಬೀಡಿ ಕಾರ್ಮಿಕರಿಗೆ, ಗಾರ್ಮೆಂಟ್ ಕಾರ್ಮಿಕರಿಗೆ, ಪ್ಲಾಂಟೇಶನ್ ಕಾರ್ಮಿಕರಿಗೆ ಕೂಲಿಯನ್ನು ನಗಣ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಹೆಚ್ಚಳ ಮಾಡಲಿಕ್ಕೆ ಅಥವಾ ನಿಜವಾಗ್ಲೂ ನೀವು ಲೆಕ್ಕ ಹಾಕಿ ನೋಡಿದ್ರೆ ಅವರ ಕೂಲಿ ಕಡಿಮೆ ಆಗುವಂಥ ರೀತಿಯಲ್ಲಿ ಕನಿಷ್ಠ ವೇತನವನ್ನು ಪ್ರಕಟಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕಳೆದ 20ನೇ ತಾರೀಕು ಜನವರಿ ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ ನೋಟಿಫಿಕೇಶನ್ ಮಾಡಿ ಒಂದು ಅಂತಿಮಗೊಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರು ಯೂನಿಯನ್ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಅವ್ರು ಕಟ್ಟಬೇಕಾದಂತಹ ಫೀಸಿಗೆ 1,350 ಆಗಿದೆ. 1,000 ರೂಪಾಯಿ ಇದ್ದಿದ್ದನ್ನು 1,350 ಮಾಡಿದ್ದಾರೆ, 35% ಜಾಸ್ತಿ ಮಾಡಿದ್ದಾರೆ. ನಿಮಗೆ ಆಶ್ಚರ್ಯ, ಬಿಜೆಪಿ ಸರ್ಕಾರದಲ್ಲಿ ಅದು ಇದ್ದಿದ್ದು ಕೇವಲ 10 ರೂಪಾಯಿ. 10 ರೂಪಾಯಿ ಇದ್ದಿದ್ದನ್ನು 1,000 ಮಾಡಿದ್ರು, 1,000 ಇದ್ದನ್ನು 1,350 ಮಾಡ್ತಾರೆ. ಅಂದರೆ ಯೂನಿಯನ್ಗಳು ಸರ್ಕಾರ ಕೊಡುವಂಥ ಫೀಸನ್ನು ಇಷ್ಟು ಪ್ರಮಾಣದಲ್ಲಿ ಜಾಸ್ತಿ ಮಾಡುವಂಥವ್ರು ಕಾರ್ಮಿಕರಿಗೆ ಸಿಗಬೇಕಾದಂತಹ ವೇತನವನ್ನು ಹೆಚ್ಚಳ ಮಾಡಲಿಕ್ಕೆ ತಯಾರಿಲ್ಲ. ಎಲ್ಲ ಫೀಸ್ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ, ಬಸ್ ದರ ಜಾಸ್ತಿ ಮಾಡಿದ್ದಾರೆ, ಆದರೆ ಆದಾಯವನ್ನು ಹೆಚ್ಚಳ ಮಾಡಲಿಕ್ಕಿರುವಂತಹ ಕ್ರಮಗಳು ವಹಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸವಲತ್ತುಗಳನ್ನು ಕೊಡುವಂತಹ ಹಲವು ಯೋಜನೆಗಳನ್ನ ಪ್ರಕಟಣೆ ಮಾಡಿದ್ರು ಸೂಕ್ತವಾಗಿ ನಿಧಿಯನ್ನು ಕೊಡ್ತಾ ಇಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಕೊಡ್ತೀವಿ ಅಂತ ಹೇಳಿದ್ರು. ಗ್ರಾಚ್ಯುಟಿಗೆ ಇರುವಂತಹ ಪ್ರಸ್ತಾಪಗಳಿಗೆ ಹಣಕಾಸು ಸಚಿವಾಲಯ, ಫಿನಾನ್ಸ್ ಡಿಪಾರ್ಟ್ಮೆಂಟು ಒಪ್ಪಿಗೆ ಕೊಡ್ತಾ ಇಲ್ಲ. ಗ್ರಾಮ ಪಂಚಾಯತ್ ನೌಕರರಿಗೆ ಹೆಚ್ಚಳ ಆಗಿರುವಂತಹ ಸಂಬಳ ಕೊಡ್ತಾ ಇಲ್ಲ. ಇನ್ನೂ ಹೇಳಬೇಕಾದ್ರೆ ಸಂಬಳನೇ ಬರ್ತಾ ಇಲ್ಲ ಅನ್ನುವಂತಹ ಸ್ಥಿತಿ ಇದೆ. ನಿರಂತರವಾಗಿ ಸಂಬಳ ಕೊಡ್ತಿಲ್ಲ. ಅವರ ಸೇವಾವಧಿಗಿರುವಂತಕ್ಕಂಥ ರೀತಿಯಲ್ಲಿ ಹೆಚ್ಚಳವನ್ನು ಕೊಡ್ತಾ ಇಲ್ಲ. ಸರ್ಕಾರ ಒಪ್ಕೊಂಡಿರೋದನ್ನು ಜಾರಿ ಮಾಡಲಿಕ್ಕೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಡ್ತಾ ಇಲ್ಲ. ಫೈಲ್ಗಳು ವಾಪಸ್ ಬರ್ತಾ ಇದೆ. ಭಾರಿ ಗೊಂದಲದಲ್ಲಿರೋದನ್ನು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸಂಘಟಿತ ವಲಯದ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯದಲ್ಲಿ ನಿರಂತರ ಕೆಲಸಗಳನ್ನು ಸೃಷ್ಟಿ ಮಾಡೋಕ್ಕೆ ಬದಲಾಗಿ ರಾಜ್ಯ ಸರ್ಕಾರದ ಬೆಂಬಲದಲ್ಲೇನೆ ಗುತ್ತಿಗೆ ಆಧಾರದ ಕಾರ್ಮಿಕರನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಿದ್ದಾರೆ. ಮತ್ತು ರಾಜ್ಯ ಸರ್ಕಾರನೇ ಗುತ್ತಿಗೆ ಕಾರ್ಮಿಕರಿಗೆ
ಒಳ್ಳೆಯದು ಮಾಡ್ತೀವಿ ಅನ್ನುವಂಥ ಹೆಸರಿನೊಳಗೆ, ಅವರ ಕ್ಷೇಮಕ್ಕೆ ನಾವು ಕ್ರಮ ವಹಿಸ್ತೀವಿ ಅನ್ನುವಂಥ ಹೆಸರಿನೊಳಗೆ ಸೊಸೈಟಿಗಳನ್ನು ಫಾರ್ಮ್ ಮಾಡಿ ಸೊಸೈಟಿ ಮೂಲಕ ಗುತ್ತಿಗೆ ಕಾರ್ಮಿಕರನ್ನ ಅಳವಡಿಸಬೇಕು ಅನ್ನುವಂಥ ಕ್ರಮಕ್ಕೆ ಹೋಗ್ತಿದ್ದಾರೆ. ಇದ್ರ ಮೂಲಕ ಅವರಿಗೆ ಕಾಯಮಾತಿಯ ಅವಕಾಶಗಳು ಇರೋದಿಲ್ಲ ಮತ್ತು ಸಂಬಳನೂ ಜಾಸ್ತಿ ಆಗಲ್ಲ. ಸರ್ಕಾರಿ ಸೇವೆಗಳಲ್ಲಿ ಹಂಗಾಮಿ ಕೆಲಸದಲ್ಲಿ ತೊಡಗಿಕೊಳ್ಳುವಂತಹ ಔಟ್ಸೋರ್ಸ್ಡ್ ಎಂಪ್ಲಾಯೀಸ್ ಏನಿದ್ದಾರೆ ಅವರಿಗೆ ಹೊಸ ನಿಯಮಾವಳಿಗಳನ್ನು ತಂದಿದ್ದಾರೆ. ಆ ನಿಯಮಾವಳಿಯಲ್ಲೇನೆ ಈ ರೀತಿಯಲ್ಲಿ ಹೊರಗುತ್ತಿಗೆಯ ಮೂಲಕ ಕೆಲಸಕ್ಕೆ ಬರುವಂಥವ್ರು ಮುಂದಿನ ದಿನಗಳಲ್ಲಿ ಕಾಯಮಾತಿ ಕೇಳೋಂಗಿಲ್ಲ ಅನ್ನುವಂತಹ ಕಂಡೀಷನ್ ಹಾಕಿದ್ದಾರೆ. ಜೊತೆಗೆ ತಮ್ಮ ಸಾಮಾಜಿಕ ಬದ್ಧತೆಯನ್ನು ತೋರಿಸ್ಕೊಳ್ಳಿಕ್ಕಾಗಿ, ಸಾಮಾಜಿಕ ನ್ಯಾಯ ಮತ್ತೊಂದು ಇದರ ಬದ್ಧತೆಯನ್ನು ತೋರಿಸ್ಕೊಳ್ಳಿಕ್ಕಾಗಿ ಅದರಲ್ಲಿ ಮೀಸಲಾತಿಯನ್ನು ಕೂಡ ತರ್ತೀವಿ ಅನ್ನುವಂತಹ ಹೆಸರನ್ನ ಹೇಳ್ತಾ ಇದ್ದಾರೆ. ಮೀಸಲಾತಿ ಇರ್ತದೆ, ಆದರೆ ಕಾಯಮಾತಿ ಇರಲ್ಲ. ಇದು ಯಾವ ನ್ಯಾಯ ಅರ್ಥ ಆಗ್ತಿಲ್ಲ. ಈ ರೀತಿಯೊಳಗೆ ಭಾರಿ ಗಂಭೀರವಾಗಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ. ಕೆಲಸದ ಅವಧಿಯನ್ನು ವಿಸ್ತರಿಸುವಂತಹ ಕಳೆದ ಸರ್ಕಾರದ ತೀರ್ಮಾನಗಳನ್ನು ಹಿಂಬಡಿತೀವಿ ಅಂತೇಳಿ ಭರವಸೆಯನ್ನು ನೀಡಲಾಗಿತ್ತು. ಆದರೆ ಹಿಂಬಡದಲ್ಲ, ಬದಲಾಗಿ ಅದನ್ನು ನೋಟಿಫೈ ಮಾಡಿದ್ದಾರೆ. ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗ್ತಿದೆ. ಇದರ ಮೂಲಕ ಕಾರ್ಮಿಕರು ಹಲವಾರು ವರ್ಷಗಳ ಹೋರಾಟದ ಮೂಲಕ ಪಡೆದಂಥ ಹಕ್ಕುಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬರ್ತಾ ಇದೆ. ಇದರ ವಿರುದ್ಧ ನಾವು ತೀವ್ರವಾಗಿ ಹೋರಾಟಕ್ಕೆ ಹೋಗಬೇಕು ಅಂತ ನಾವು CITU ತೀರ್ಮಾನ ಮಾಡಿದ್ದೀವಿ. ಇದು ಪ್ರತಿಯೊಬ್ಬರು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಅದು ಮಾತ್ರ ಅಲ್ಲ, ಕೃಷಿ ಯೋಗ್ಯವಾದಂತಹ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ವಶಪಡಿಸಿಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ನಿಂತಿದೆ. ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿಯನ್ನು ದಾರಿ ಎರಲಿಕ್ಕೆ ನಿಂತಿದೆ. ಎಷ್ಟೋ ಬರಡು ಭೂಮಿ ಇದೆ, ಅಭಿವೃದ್ಧಿ ಆಗದೇ ಇರುವಂತಹ ಜಿಲ್ಲೆಗಳಿದೆ. ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಗಮನ ಕೊಡೋಕ್ಕೆ ಬದಲಾಗಿ ಎಲ್ಲಿ ಬೆಲೆ ಹೆಚ್ಚು ಸಿಕ್ಕುತ್ತೋ, ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೋ, ಕೋಟ್ಯಾಂತರ ಜನ ಅಥವಾ ಲಕ್ಷಾಂತರ ಜನ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಕೆಲಸ ಲಭ್ಯ ಆಗುತ್ತೋ, ಬಡ ರೈತರು ಬದುಕ್ತಾರೋ ಅವರ ಭೂಮಿಯನ್ನು ಕಿತ್ತು ಕಾರ್ಪೊರೇಟ್ ಕಂಪನಿ ಕೊಡುವಂತಹ ಲ್ಯಾಂಡ್ ಬ್ಯಾಂಕಿಂಗ್ ಪಾಲಿಸಿನೂ ಕೂಡ ಈ ರಾಜ್ಯ ಸರ್ಕಾರ ಮುಂದುವರಿಸ್ತಾ ಇದೆ. ರೈತರಿಗೆ ಯಾವುದೇ ರೀತಿಯಲ್ಲೂ ಕೂಡ ಬೆಂಬಲ ಬೆಲೆ ಇಲ್ಲ ಅನ್ನುವಂತಹ ಸ್ಥಿತಿ ಇದೆ. ಸೂಕ್ತವಾದಂತಹ ಲಾಭದಾಯಕ ಬೆಂಬಲ ಬೆಲೆ ಇಲ್ಲ ಅಂತೇಳಿ ಇದೆಲ್ಲನ ಗಮನದಲ್ಲಿ ಇಟ್ಕೊಂಡು ಎಲ್ಲ ಬೇಡಿಕೆಗಳನ್ನು, ಸಾರ್ವಜನಿಕರ ಬೇಡಿಕೆಗಳು, ಕಾರ್ಮಿಕರ ಬೇಡಿಕೆಗಳನ್ನ ಇಟ್ಕೊಂಡು ವಿವಿಧ ವಿಭಾಗದ ಕಾರ್ಮಿಕರು ಕರ್ನಾಟಕದ ಬಜೆಟ್ ಅಧಿವೇಶನ ಪ್ರಾರಂಭ ಆಗುವಂತಹ ಫೆಬ್ರವರಿ 3ನೇ ತಾರೀಕಿಂದ ಪ್ರಾರಂಭ ಆಗಿ, ಫೆಬ್ರವರಿ 3ನೇ ತಾರೀಕು ಗ್ರಾಮ ಪಂಚಾಯತ್ ನೌಕರರು, 4ನೇ ತಾರೀಕು ಅಕ್ಷರ ದಾಸೋಹ ಕಾರ್ಮಿಕರು, 5ನೇ ತಾರೀಕು ಕಟ್ಟಡ ಕಾರ್ಮಿಕರು, 6ನೇ ತಾರೀಕು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು, 7ನೇ ತಾರೀಕು ಅಂಗನವಾಡಿ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರು ನಗರದಲ್ಲಿ ಹೋರಾಟ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಎಲ್ಲ ಹೋರಾಟಕ್ಕೂ CIT ನೇತೃತ್ವ ಕೊಡಲಿಕ್ಕಿದೆ.